ಹಾಯ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಯೂಟ್ಯೂಬಲ್ಲಿ ನಾನು ಜವಳಿಕಾಯಿ ಪಲ್ಯ ಮಾಡೋದು ಹೇಗೆ ಅಂತಂದ್ಬಿಟ್ಟು ತೋರಿಸ್ಕೊಡ್ತೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನಾನು ಜವಳಿಕಾಯಿ ಪಲ್ಯ ಮಾಡೋದನ್ನು ಹೇಳ್ಕೊಡ್ತೀನಿ. ಇವತ್ತು ಚಿಕ್ಕದಾಗಿ ಜವಳಿಕಾಯಿನ ನಾನು ಫಸ್ಟು ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ. ಅದನ್ನು ಹೆಚ್ಕೊಂಡ್ಬಿಟ್ಟು ನಾವು ಆದಷ್ಟು ಅದನ್ನು ಕ್ಲೀನಾಗಿ ಹುರ್ಕೊಬೇಕು. ಅದನ್ನು ಹುರಿದ್ಬಿಟ್ಟು ನಾವು ಪಲ್ಯ ಮಾಡೋದಿದ್ದು, ಅಂದರೆ ಬರೀ ಟೊಮೊಟೊ ಈರುಳ್ಳಿ ಹಾಕಿಬಿಟ್ಟು ಹಾಗೆ ಮಸಾಲೆ ಏನು ಹಾಕ್ತೇನೆ ಪಲ್ಯ ಮಾಡೋದನ್ನು ನಾನು ಹೇಳ್ಕೊಡ್ತಾ ಇರೋದು. ಫಸ್ಟ್ ಆಫ್ ಆಲ್ ಚಿಕ್ಕದಾಗಿ ಅಂದರೆ ಜವಳೆಕಾಯಿನ ಹೆಚ್ಕೊಂಡ್ಬಿಟ್ಟು ಅದು ಹಸಿ ಅಂಶ ಹೋಗೋ ತನಕ ನಾವು ಕ್ಲೀನಾಗಿ ಹುರಿಬೇಕು. ಸ್ವಲ್ಪ ಕಪ್ಪಗೆ ಆಗಬೇಕದು, ಅದ್ರ ಹಸಿ ಅಂಶ ಎಲ್ಲ ಹೋದರೆ ಚೆನ್ನಾಗಿರುತ್ತೆ. ಅಂದರೆ ಯಾಕೆ ನಾವು ಬೇಸಲ್ವಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಅದು ಕ್ಲೀನಾಗಿ ನಾವು ಹುರಿದ್ರೆ ಪಲ್ಯ ಚೆನ್ನಾಗಾಗುತ್ತೆ. ಅದಕ್ಕೋಸ್ಕರ ಆಲ್ಮೋಸ್ಟ್ ನಾವು ಕ್ಲೀನಾಗಿ ಹುರಿಯೋಣ. ಪಲ್ಯಗೆ ಎಷ್ಟು ಬೇಕೋ ಅಷ್ಟು ತನಕ ಹುರ್ಕೊಂಬಿಡೋಣ. ಹುರ್ಕೊಂಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಸಹಿತ ಹಾಕಿ, ಅಂದರೆ ಬೇಗನೆ ಕ್ಲೀನಾಗಿ ಚೆನ್ನಾಗಿ ಬರುತ್ತೆ. ಅಂದರೆ ಬೇಗ ಡ್ರೈ ಆಗುತ್ತೆ, ಅಂದರೆ ಹಸಿ ಅಂಶ ಎಲ್ಲ ಬೇಗ ಹೋಗಿಬಿಟ್ಟು ಕಪ್ಪುಗೋ ಥರ ಸ್ವಲ್ಪ ಬೆಂದ ಟೈಪ್ ಕಾಣೋ ಥರ ಕಾಣಿಸುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಆಯಿಲ್ನ ಹಾಕಿಬಿಟ್ಟು ನಾನು ಹುರಿತಾ ಇದ್ದೀನಿ. ನೀವು ಎಷ್ಟು ಚೆನ್ನಾಗಿ ಹುರಿತೀರೋ ಅಷ್ಟು ಚೆನ್ನಾಗಿ ಪಲ್ಯ ಬರುತ್ತೆ. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ನೀವು ಆದಷ್ಟು ನೀಟಾಗಿ ಅದನ್ನು ಹುರ್ಕೊಳ್ಳಿ. ಹಾಗೆ ಅದಕ್ಕೆ ನಾನು ಏನೇನು ಹಾಕ್ತೀನಿ ಅದನ್ನೆಲ್ಲನೂ ಸಹಿತ ಕಟ್ ಮಾಡಿಕೊಂಡು ನಿಮಗೆ ತೋರಿಸ್ತೀನಿ. ಬನ್ನಿ, ಅದಕ್ಕೆ ಏನೇನು ಬೇಕು ಅಂದರೆ ಟೊಮೊಟೊ ಈರುಳ್ಳಿ ಅದನ್ನೆಲ್ಲ ಸಹಿತ ನಾನು ಕಟ್ ಮಾಡಿಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ಒಂದು ನಿಮಿಷ. ಇದಕ್ಕೆ ಟೊಮೊಟೊ ಹಾಗೆ ಈರುಳ್ಳಿ ಹಾಗೆ ಹಸಿಮೆಣಸಿನಕಾಯಿ ಸ್ವಲ್ಪ ಬೇಕು ಅಂದರೆ ನಾವು ಖಾರ ಪುಡಿನ ಸಹಿತ ಆ್ಯಡ್ ಮಾಡ್ಕೊಬೋದು. ನಮಗೆ ಹಸಿಮೆಣಸಿನಕಾಯಿ ಬೇಡ ಅಂದರೆ ಖಾರ ಪುಡಿ, ಅಥವಾ ನಾನು ಎರಡೂ ಹಾಕ್ತೀನಿ ಅಂದರೂ ಇನ್ನೂ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿದ್ಮೇಲೆ ಗೊತ್ತಾಗುತ್ತೆ. ನಾನಿವಾಗ ಟೊಮೊಟೊ ಈರುಳ್ಳಿ ಹಸಿಮೆಣಸಿನಕಾಯಿ ಹಾಗೆ ಖಾರ ಪುಡಿ ಹಾಗೆ ಕೊತ್ತಂಬರಿ ಸೊಪ್ಪನ್ನ ನಾನು ತೊಗೊಂಡಿದ್ದೀನಿ. ಅದೇ ಹೇಳಿದ್ನಲ್ಲ, ನಿಮಗೆ ಖಾರ ಪುಡಿ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಹಸಿಮೆಣಸಿನಕಾಯಿ ಸಾಕು ಅಂದ್ರೆ ನಡೆಯುತ್ತೆ. ಇಲ್ಲ ಹಸಿಮೆಣಸಿನಕಾಯಿ ಬೇಡ ಅಂದರೆ ನೀವು ಖಾರ ಪುಡಿ ಹಾಕಿ, ಇಲ್ಲ ಎರಡೂ ಸ್ವಲ್ಪ ಹಾಕ್ಕೊತೀನಿ ಅಂದರೂ ನಡೆಯುತ್ತೆ. ಎರಡು ಬೇಕಾದರೂ ನಾವು ಹಾಕ್ಕೊಬೋದು. ನೆಕ್ಸ್ಟು ಜವಳೆಕಾಯಿ ನಾವು ಎಷ್ಟು ನೀಟಾಗಿ ಹುರಿತೀವೋ ಅಷ್ಟು ಚೆನ್ನಾಗುತ್ತೆ ಅಂತ ನಿಮಗೆ ಆವಾಗಲೇ ಹೇಳಿದ್ದೀನಿ. ನಾನು ಅದೇ ರೀತಿ ಜವಳೆಕಾಯಿನ ಕ್ಲೀನಾಗಿ ಹುರ್ಕೊಂಡ್ಬಿಟ್ಟು ನೆಕ್ಸ್ಟ್ ಅದನ್ನು ನಾನು ತೆಗಿತಾ ಇದ್ದೀನಿ. ಅಂದರೆ ಬೇರೆ ಪಾತ್ರೆ ಹಾಕಿಬಿಟ್ಟು ಅದನ್ನು ಒಗ್ಗರಣೆ ಹಾಕಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಬನ್ನಿ. ಅದೇ ಪಾತ್ರೆಯಲ್ಲೇ ಮಾಡ್ತೀನಿ ಅಂದರೆ ಬೇರೆದ ಕಡೆ ಜವಳೆಕಾಯಿನ ತೆಗೆದುಬಿಟ್ಟು ಅದರಲ್ಲೇ ಒಗ್ಗರಣೆ ಕೊಡ್ಬೋದು, ಇಲ್ಲ ಬೇರೆ ಪಾತ್ರೆಯಲ್ಲಿ ಮಾಡ್ತೀನಿ ಅಂದರೂ ನಡೆಯುತ್ತೆ. ನಾನೀಗ ಅದನ್ನು ಬೇರೆ ಕಡೆ ತೆಗೆದುಬಿಟ್ಟು ಅದಕ್ಕೆ ಆಯಿಲ್ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ಆಯಿಲ್ ಹಾಕಿಬಿಟ್ಟು ಎಣ್ಣೆ ಕಾಯ್ದಕ್ಕೆ ಬಿಡಿ. ಎಣ್ಣೆ ಕಾದಿದೆ ಅಂದರೆ ಎಣ್ಣೆ ಕಾದ್ಮೇಲೆ ನಾವು ಹೆಚ್ಚಿಟ್ಕೊಂಡಿರೋ ಹಾಗೆ ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಈರುಳ್ಳಿ ಟೊಮೊಟೊ ಹಾಗೆ ಎಲ್ಲದನ್ನು ಸಹಿತ ಒಂದೇ ಸರಿಗೆ ಹಾಕಿ, ಏನೂ ತೊಂದರೆ ಆಗೋಲ್ಲ. ಅಂದರೆ ಎಲ್ಲದನ್ನು ಸಹಿತ ನಾವು ಕ್ಲೀನಾಗಿ ಹುರ್ಕೊಬೇಕಲ್ಲ, ಅದಕ್ಕೋಸ್ಕರ ನಾವು ಎಲ್ಲದನ್ನು ಹಾಕಿಬಿಟ್ಟು ಕ್ಲೀನಾಗಿ ಗ್ರೇವಿ ಥರ ಕಲಿಸ್ಕೊಂಬಿಡಿ. ಅದಕ್ಕೆ ಏನು ಅಂದರೆ ಕ್ಲೀನಾಗಿ ಅದು ಮೆತ್ತಗಾಗಬೇಕು, ಹಣ್ಣಂಗೆ ಬೆಂದಿರೋ ಟೈಪ್ ಆಗಬೇಕದು. ಅದಕ್ಕೋಸ್ಕರ ಅದನ್ನು ಕ್ಲೀನಾಗಿ ಹುರ್ಕೊಳ್ಳಿ. ಹುರ್ಕೊಂಬಿಟ್ಟು ನೀವು ಅದನ್ನು ಎಷ್ಟು ಕ್ಲೀನಾಗಿ ಹುರಿತೀರ, ಯಾಕೆಂದರೆ ನಾವು ಹುರಿದ್ಬಿಟ್ಟು ಎಲ್ಲ ಮಸಾಲೆ ಏನು ಹಾಕೋ ಹಾಗಿಲ್ಲ. ಅದಕ್ಕೋಸ್ಕರ ಅದನ್ನು ನಾವು ಎಷ್ಟು ಹುರಿತೀವೋ ಅಷ್ಟು ಚೆನ್ನಾಗಿ ಪಲ್ಯ ಬರುತ್ತೆ. ಅದಕ್ಕೋಸ್ಕರ ಅದನ್ನು ಕ್ಲೀನಾಗಿ ಹುರ್ಕೊಳ್ಳಿ. ಹುರ್ಕೊಂಡು ನೆಕ್ಸ್ಟು ಸ್ವಲ್ಪ ಅರಿಶಿನ ಪುಡಿಯನ್ನು ಸಹಿತ ಆ ಒಗ್ಗರಣೆ ಹಾಕಿದ್ದೀರಲ್ಲ ಟೊಮೊಟೊ ಈರುಳ್ಳಿ, ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು, ನೀವು ಎಷ್ಟು ಜವಳೆಕಾಯಿನ ಹೆಚ್ಕೊಂಡಿರ್ತೀರ, ಟೊಮೊಟೊ ಎಷ್ಟು ಹಚ್ಕೊಂಡಿರ್ತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಜಾಸ್ತಿ ಮಾಡ್ತಿದ್ದೀರ ಅಂದರೆ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ನೀವು ಹಾಕ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಹಾಗೆ ಕೊತ್ತಂಬರಿ ಸೊಪ್ಪು ಖಾರ ಪುಡಿನ ಸಹಿತ ನಾನು ಅದಕ್ಕೆ ಹಾಕ್ತಾಯಿದ್ದೀನಿ. ಹಸಿಮೆಣಸಿನಕಾಯಿ ಹಾಕಿರೋದ್ರಿಂದ ನೋಡಿಬಿಟ್ಟು ಖಾರ ಪುಡಿನ ನೀವು ಹಾಕ್ಕೊಳ್ಳಿ. ನನಗೂ ಎಷ್ಟು ಬೇಕು ಅಷ್ಟು ಖಾರ ಪುಡಿನ ನಾನು ಹಾಕ್ಕೊಂಡಿದ್ದೀನಿ. ಅದರ ನೆಕ್ಸ್ಟ್ ಬಂದುಬಿಟ್ಟು ಅದನ್ನು ಕ್ಲೀನಾಗಿ ಗ್ರೇವಿ ಟೈಪು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಆಯಿತಾ. ಅದನ್ನು ಮಿಕ್ಸ್ ಮಾಡಿ ನೆಕ್ಸ್ಟ್ ಬಂದುಬಿಟ್ಟು ಜವಳೆಕಾಯಿ ಹುರಿದಿಟ್ಕೊಂಡಿದ್ವಲ್ಲ ನೋಡಿ, ನೀವು ಜವಳೆಕಾಯಿನ ಆದಷ್ಟು ನೀಟಾಗಿ ಹುರ್ಕೊಳ್ಳಿ. ಮೇನಾಗಿ ಅದೇ ಇದು, ನಾವು ಸ್ವಲ್ಪ ಹಸಿ ಹಾಗೆ ನಾವು ಹುರ್ಕೊಂಡ್ರೆ ಪಲ್ಯ ಸರಿ ಬರಲ್ಲ, ಟೇಸ್ಟ್ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಕ್ಲೀನಾಗಿ ಹುರಿದಿಟ್ಟಿದ್ದನ್ನು ಕ್ಲೀನಾಗಿ ಅದಕ್ಕೆ ಹಾಕಿಬಿಟ್ಟು ಕ್ಲೀನಾಗಿ ಮಿಶ್ರಣ ಮಾಡಿ, ಅಂದರೆ ಕ್ಲೀನಾಗಿ ಕಲಿಸ್ಬಿಡಿ. ಅದ್ರ ಒಗ್ಗರಣೆ ಜೊತೆ ಮಿಕ್ಸ್ ಆಗಬೇಕು. ಎಲ್ಲ ಜವಳೆಕಾಯಿಗೂ ಸಹಿತ ನಾವು ಮಾಡ್ಕೊಂಡಿರೋ ಮಸಾಲೆ ಟೈಪ್ ಇರೋದು ಕ್ಲೀನಾಗಿ ಮಿಕ್ಸ್ ಆಗಬೇಕು. ಅದೆಷ್ಟು ಮಿಕ್ಸ್ ಆಗುತ್ತೋ ಅಷ್ಟು ಚೆನ್ನಾಗಿ ಪಲ್ಯ ಬರುತ್ತೆ. ಆದಷ್ಟು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ತುಂಬ ಟೇಸ್ಟಿಯಾಗಿರುತ್ತೆ ಪಲ್ಯ. ಆದಷ್ಟು ಈ ಪಲ್ಯನ ಚಪಾತಿಯೊಂದಿಗೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಒಳ್ಳೆ ಟೇಸ್ಟಿಯಾದ ಜವಳೆಕಾಯಿ ಪಲ್ಯ. ಹಾಗೆ ಯಾರೆಲ್ಲ ಈ ವಿಡಿಯೋನ ಕೊನೆ ತನಕ ನೋಡಿದಿರೋ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.